ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತೆ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಕಂಟೆಂಟ್ 5 ಟಿಪ್ಸ್ ಸೇವ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ನೀವು ಈ ಒಂದು 5 ತಂತ್ರಗಳನ್ನ ಅಥವಾ 5 ಇನ್ವೆಸ್ಟ್ಮೆಂಟ್ ಅಥವಾ 5 ಸೇವಿಂಗ್ಸ್ ಮುಖಾಂತರ ನೀವು ಅಸೆಟ್ ಅನ್ನ ಮಾಡ್ಕೊಳ್ಳುವಂತ ಒಂದು ಅವಕಾಶ ಸಿಗುತ್ತೆ, ಅಥವಾ ಹೆಚ್ಚು ಹೆಚ್ಚು ಲಾಭ ಗಳಿಸುವಂತ ಅವಕಾಶ ಸಿಗುತ್ತೆ. ಸೊ ನೀವು ಇಲ್ಲಿ ತನಕ ಆ ಇನ್ವೆಸ್ಟ್ಮೆಂಟ್ ಆಗಲಿ ಸೇವಿಂಗ್ಸ್ ಆಗಿ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಪೂರ್ತಿ ವಿಡಿಯೋಗಳನ್ನ ನೋಡಿ, ನನ್ನ ವಿಡಿಯೋ ನೋಡಿ. ನಿಮಗೆ ಅಟ್ಲೀಸ್ಟ್ ಒಂದು 10 to 60 ಅಥವಾ 70% ಆಫ್ ದ ಮಾಹಿತಿ ನಿಮಗೆ ಸಿಗುತ್ತೆ. ನೀವು ಇನ್ನ 30% ನೀವು ಕೂಡ ಹೆಚ್ಚೆಚ್ಚು ಗೂಗಲ್ ಅಲ್ಲಿ ಸರ್ಚ್ ಮಾಡುವಂಥದ್ದು ಅಥವಾ ನೀವು ಓದಿ ತಿಳ್ಕೊಳ್ಳುವಂಥದ್ದು, ಆ ಎಲ್ಲಾ ಮಿಕ್ಸ್ ಅಂದ್ರೆ ಕಂಬೈನ್ಡ್ ಮಾಡಿ ನೀವು 100% ನಿಮಗೆ ಗ್ಯಾರಂಟಿ ಅನ್ಸಿದ್ರೆ ನೀವು ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಸೇವಿಂಗ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ಮತ್ತೊಮ್ಮೆ ಹೇಳ್ತೀನಿ, ವೆಲ್ತಿ ಕೃಷ್ಣ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೆಲ್ ಐಕಾನ್ ಪ್ರೆಸ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವತ್ತಿನ ಕಂಟೆಂಟ್ ಬಗ್ಗೆ ಮಾತಾಡೋಣ. ಮೊದಲನೇದು, ಇನ್ವೆಸ್ಟ್ ಇನ್ ಇನ್ಕಮ್ ಪ್ರೊಡ್ಯೂಸಿಂಗ್ ಅಸೆಟ್ಸ್. ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಹೆಚ್ಚೆಚ್ಚು ಹಣ ಗಳಿಸುವಂತದ್ದಾಗಿರ್ಬೋದು ಅಥವಾ ಅಸೆಟ್ ಅನ್ನ ಬೈ ಮಾಡುವಂತದ್ದಾಗಿರ್ಬೋದು. ಉದಾಹರಣೆಗೆ ಸ್ಟಾಕ್. ನೀವು ಸ್ಟಾಕ್ ಅಲ್ಲಿ ಹೆಚ್ಚೆಚ್ಚು ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದು ನಿಮಗೆ ಸ್ಟಾಕ್ ಬಗ್ಗೆ ತುಂಬಾ ನಾಲೆಡ್ಜ್ ಇತ್ತು, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಮೋರ್ ಮನಿ. ಹೆಚ್ಚು ಹಣ ಗಳಿಸ್ಲಿಕ್ಕೆ ಅವಕಾಶ ಸಿಗುತ್ತೆ. ಆ ಒಂದು ಗಳಿಸಿದಂತ ಹಣದಲ್ಲಿ ನೀವು ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಥವಾ ಮನೆ ಖರೀದಿ ಮಾಡಿ ಮನೆನ ರೆಂಟ್ ಅಲ್ಲಿ ಇನ್ಕಮ್ ಕೊಡಬಹುದು. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಆದಾಯ ಏನ್ ತಂದ್ಕೊಟ್ಟಿರುತ್ತೆ ಅದರಿಂದ ಮತ್ತೆ ಹೆಚ್ಚೆಚ್ಚು ಆದಾಯ ಗಳಿಸ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಯಾವುದು ಸ್ಟಾಕ್ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ನೀವು ಮನೆ ಅಥವಾ ಜಾಗ ಖರೀದಿ ಮಾಡಿ ಅದರಿಂದ ಹೆಚ್ಚೆಚ್ಚು ಬಾಡಿಗೆ ಕೊಟ್ಟು ಹಣನ ಗಳಿಸುವಂತದ್ದು. ಸೊ ಇನ್ವೆಸ್ಟ್ಮೆಂಟ್ ಮಾಡೋ ಮುಖಾಂತರ ನಿಮ್ಮ ಅಸೆಟ್ ಹೆಚ್ಚಿಗೆ ಆಗುವಂತ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನಾನು ನಿಮ್ಮ ಮುಂದೆ ಆಲ್ರೆಡಿ ಹೇಳಿದ್ದೀನಿ. ಸೊ ನೀವು ಯೋಚನೆ ಮಾಡಿ, ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಹೆಚ್ಚೆಚ್ಚು ಆದಾಯ ಬರುತ್ತೆ ಮತ್ತೆ ಅಸೆಟ್ ಅನ್ನ ನೀವು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಎರಡನೇ ನೋಡಿದ್ರೆ ಕ್ರಿಯೇಟಿವ್ ಬಡ್ಜೆಟ್. ನೀವೇನ್ ಕ್ರಿಯೇಟ್ ಮಾಡ್ತೀರಾ ಬಡ್ಜೆಟ್ ನ, ಅದನ್ನ ಸ್ಟಿಕ್ ಆನ್ ಆಗಿ, ಜೊತೆಗೆ ನೀವೇನು ಅನ್ಕೊಂಡಿರ್ತೀರಾ ಅದನ್ನ ರೀಚ್ ಮಾಡ್ಲಿಕ್ಕೆ ನಿಮ್ಮ ಬಡ್ಜೆಟ್ ಅನುಕೂಲ ಮಾಡ್ಕೊಡುತ್ತೆ. ಯಾಕೆಂತ ಹೇಳಿದ್ರೆ ನೀವು ಗಳಿಸುವಂತ ಆದಾಯದಲ್ಲಿ ನಿಮ್ಮ ಒಂದು ಲಾಸ್ಟ್ 3 ಮಂತ್ಸ್ ಅಥವಾ ಲಾಸ್ಟ್ 6 ಮಂತ್ಸ್ ಏನ್ ಖರ್ಚು ಮಾಡ್ತಿರ್ತೀರಾ ಅಥವಾ ಏನ್ ಆದಾಯದಲ್ಲಿ ಉಳಿಸ್ತಾ ಇರ್ತೀರಾ, ಆ ಬಡ್ಜೆಟ್ ಅನ್ನ ಮಾಡ್ಕೊಂಡಿರ್ತೀರಾ. ಆ ಬಡ್ಜೆಟ್ ಅನ್ನ ಯಾವುದೇ ಕಾರಣಕ್ಕೂ ನೀವು ಕಡೆಗಣಿಸದೆ ಅದನ್ನ ಕಂಟಿನ್ಯೂಸ್ ಎಕ್ಸ್ಪೆಂಡಿಚರ್ ಮಾಡ್ತಾ ಹೋಗಿ ಅಥವಾ ಉಳಿತಾಯ ಮಾಡ್ತಾ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದ್ ವೇಳೆ ನಿಮ್ಮ ಆದಾಯ ಜಾಸ್ತಿ ಆಗಿದೆ ಅಥವಾ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬಡ್ಜೆಟ್ ನ ರಿವೈಸ್ ಮಾಡ್ಕೊಳ್ಳಿ. ಒನ್ಸ್ ಇನ್ 3 ಮಂತ್ಸ್ ಅಥವಾ ಒನ್ಸ್ ಇನ್ 6 ಮಂತ್ಸ್ ನೀವು ಬಡ್ಜೆಟ್ ಏನ್ ಮಾಡ್ಕೊಂತೀರಾ ಅದಕ್ಕೆ ಸ್ಟಿಕ್ ಆನ್ ಆಗಿ ನೀವು ಹಣನ ಉಳಿತಾಯ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಮೂರನೇದು, ಅವಾಯ್ಡ್ ಡೆಟ್ ಅಂಡ್ ಸ್ಪೆಂಡ್ ವೈಸ್ಲಿ. ಸೊ ಯಾವುದೇ ಕಾರಣಕ್ಕೂ ನೀವು ಸಾಲ ತಗೊಂಡು ಸಾಲದಿಂದ ಮತ್ತೆ ಬಡ್ಡಿ ಕಟ್ಟುವಂತ ಪ್ರಯತ್ನ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕೆಂತ ಹೇಳಿದ್ರೆ ನೀವು ದುಡಿಮೆ ಮಾಡುವಂತದ್ರಲ್ಲಿ ಹಣನ ಖರ್ಚು ಮಾಡ್ಬೇಕಾಗತ್ತೆ ಮತ್ತೆ ಅದರಲ್ಲಿ ಉಳಿತಾಯ ಮಾಡ್ಬೇಕಾಗತ್ತೆ. ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ನಿಮ್ಮ ಆದಾಯ ಮೈನಸ್ ಉಳಿತಾಯ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ಇನ್ನೊಮ್ಮೆ ಹೇಳ್ತೀನಿ, ನಿಮ್ಮ ಆದಾಯ ಮೈನಸ್ ಉಳಿತಾಯ. ನೀವೇನೆಲ್ಲ ಸೇವಿಂಗ್ಸ್ ಮಾಡ್ಕೊಬೇಕು ಅಂದಿದ್ದೀರಾ, ಫಸ್ಟ್ ನಿಮ್ಮ ಆದಾಯದಲ್ಲಿ ಸೇವಿಂಗ್ಸ್ ಮಾಡ್ಕೊಳ್ಳಿ, ಇನ್ನು ಉಳಿದಿರೋಂಥ ಹಣದಲ್ಲಿ ನೀವು ಖರ್ಚು ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಆದಾಯ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಉಳಿತಾಯ ಆಗೋದಿಲ್ಲ ನಿಮ್ಮ ಖಾತೆಯಲ್ಲಿ. ಮತ್ತೆ ನೀವು ಯಾವುದೇ ತರ ನಿಮ್ಮ ಗೋಲ್ಸ್ ಗಳು ಆಗಿರ್ಬೋದು ಅಥವಾ ನೀವೇನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅದನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಫಾರ್ಮುಲಾ ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ, ಆದಾಯ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ಸೊ ಎಕ್ಸ್ಪೆಂಡಿಚರ್ ಅಲ್ಲಿ ಸಾಧ್ಯವಾದಷ್ಟು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಎಕ್ಸ್ಪೆಂಡಿಚರ್ ಉಳಿದಿರೋ ಹಣನೆಲ್ಲ ಖರ್ಚು ಮಾಡ್ಬೇಕು ಅಂತ ಏನಿಲ್ಲ. ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅದನ್ನ ಇನ್ನೊಂದ್ ಸ್ವಲ್ಪ ಉಳಿಸ್ಬಿಟ್ಟು ನಿಮ್ಮ ಗೋಲ್ ಕಡೆ, ನಿಮ್ಮ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತೀರಾ ಅಥವಾ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಏನೆಲ್ಲ ಕೊಡ್ಬೇಕು ಅಂತ ಅಂತಿರ್ತೀರಾ ಅದಕ್ಕೆ ನೀವು ಉಳಿತಾಯ ಮಾಡಿ ಅವರಿಗೆ ಅವರ ಫುಲ್ಫಿಲ್ ಮಾಡಿ, ಗೋಲ್ ನ ಫುಲ್ಫಿಲ್ ಮಾಡಿ ಅಥವಾ ಆಸೆ ಆಕಾಂಕ್ಷೆಗಳನ್ನ ನೀವು ಈಡೇರಿಸಿ ಅಂತ ಹೇಳ್ತಾ ನನ್ನ ಮುಂದಿನ ಪಾಯಿಂಟ್ ಗೆ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ರಿಸರ್ಚ್ ಬಿಫೋರ್ ಇನ್ವೆಸ್ಟಿಂಗ್. ಸೊ ನಾನು ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದೆ, ನಾನು ಕೊಡುವಂತ ಮಾಹಿತಿ ನಿಮಗೆ 80% ಇದ್ರೆ ಇನ್ನು 20% ಡೌಟ್ ಇದ್ರೆ ನೀವು ರಿಸರ್ಚ್ ಮಾಡಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ.
ಅಥವಾ ಬೇರೆ ಬೇರೆ ಬುಕ್ಸ್ ಗಳನ್ನ ರೆಫರ್ ಮಾಡಿ. ಆ ಬುಕ್ ಮತ್ತೆ ಗೂಗಲ್ ಏನ್ ಹೇಳುತ್ತೆ ಅದರ ಆಧಾರದ ಮೇಲೆ ನೀವು ನಿಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಲಾಸ್ಟ್ ಇದು ಲರ್ನ್ ಬೇಸಿಕ್ ಇನ್ವೆಸ್ಟ್ಮೆಂಟ್ಸ್. ಸೊ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ ಮುಂಚೆ ಬೇಸಿಕ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಳ್ಳಿ. ನೋಡಿ, ಮ್ಯೂಚುವಲ್ ಫಂಡ್ ಉದಾಹರಣೆಗೆ ನಾನು ಮ್ಯೂಚುವಲ್ ಫಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಹಣ ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು 15 ವರ್ಷಕ್ಕೆ ಎಷ್ಟಾಗುತ್ತೆ, ಅಥವಾ ನಾನು ಎಷ್ಟು ಹಣನ ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಅಥವಾ ರಿಟೈರ್ಮೆಂಟ್ ಬೆನಿಫಿಟ್ ನಾನು 58 ವರ್ಷ ಆದ್ಮೇಲೆ ಅಥವಾ 60 ವರ್ಷ ಆದ್ಮೇಲೆ ನನ್ನ ಹಣ ಎಷ್ಟು ಬರಬೇಕು ಅನ್ನೋದನ್ನ ನೀವು ಬೇಸಿಕ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ. ಅದರ ಆಧಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ನನ್ನ 5 ಟಿಪ್ಸ್ ಆಫ್ ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವು ಪ್ರತಿ ನನ್ನ ವಿಡಿಯೋಗಳನ್ನು ವಾಚ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.